ನಮ್ಮ ಬಿಜಾಪುರ ನಗರದಲ್ಲಿ ಕಳೆದ 85-90 ದಿವಸಗಳಿಂದ ನಿರಂತರವಾಗಿ ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಬೇಕಂತೇಳಿ ನಾನಾ ಸಂಘಟನೆಗಳು, ಇವತ್ತು ರೈತ ಸಂಘಟನೆ ಆಗಿರ್ಬೋದು, ದಲಿತ ಪರ ಸಂಘಟನೆಗಳಾಗಿರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳಾಗಿರ್ಬೋದು, ಸಾಕಷ್ಟು ಸಂಘಟನೆಗಳು ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರದಲ್ಲಿ ಸ್ಥಾಪನೆ ಆಗಬೇಕು, PPP ಮಾದರಿಯ ವೈದ್ಯಕೀಯ ಕಾಲೇಜು ನಮಗೆ ಬೇಡ ಅಂತೇಳಿ ಅವರು ಮನವಿ ಮಾಡ್ಕೊಂಡಾರ. ಇವತ್ತು ಸರ್ಕಾರಕ್ಕೆ ನಿಮ್ಮ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೀನಿ, ನೀವು ವಿಜಾಪುರ ಜಿಲ್ಲೆಗೆ ಒಂದು ಹೊಸ ವೈದ್ಯಕೀಯ ಕಾಲೇಜನ್ನು ಇದೇ ವರ್ಷ ಮಂಜೂರು ಮಾಡಬೇಕು. ಅದ್ರ ಜೊತೆಗೆ ಈಗಾಗಲೇ ಬಿಜಾಪುರ ನಗರದಲ್ಲಿ 2 ವೈದ್ಯಕೀಯ ಕಾಲೇಜುಗಳು, ಒಂದು ಅಲ್-ಅಮೀನ್ ಮೆಡಿಕಲ್ ಕಾಲೇಜು, ಒಂದು BRD ಮೆಡಿಕಲ್ ಕಾಲೇಜ್. ಈ 2 ಬಿಜಾಪುರ ನಗರದಲ್ಲಿ ಇರುವುದರಿಂದ ನೀವು ಗ್ರಾಮೀಣ ಪ್ರದೇಶಕ್ಕೆ ಇವತ್ತು ಹೆಚ್ಚಿನ ಒತ್ತು ಕೊಟ್ರಂದ್ರೆ ಸಿಂದಗಿ ಇಂಡಿ ಮಧ್ಯ ಮಾಡ್ಬೋದು, ಸಿಂದಗಿ ದೇವರಿಪುರಿಗೆ ಮಧ್ಯ ಮಾಡ್ಬೋದು, ಈ ನಮ್ಮ ತಾಲೂಕಿನ ಮಧ್ಯ ಮಾಡೋದ್ರಿಂದ ಇವತ್ತು ಜೇವರ್ಗಿ, ಅಫಜಲ್ಪುರ, ಇವತ್ತು ಆಳಂದ ಮತ್ತು ಇಂಡಿ, ಸಿಂದಗಿ, ಆಲ್ಮೇಲ ಈ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಧ್ಯೆ ಒಂದು ನೂತನವಾದ ಒಂದು ವೈದ್ಯಕೀಯ ಕಾಲೇಜು ಮಂಜೂರು ಮಾಡಬೇಕಂತೇಳಿ ಆ ಭಾಗದ ಜನರ ಪರವಾಗಿ ಸರ್ಕಾರವನ್ನು ನಾವು ಒತ್ತಾಯ ಮಾಡಕ್ಕೆ ಬಯಸ್ತಾ ಇದ್ದೀನಿ.